ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಿಂದ ತಿಮ್ಮಪ್ಪನಿಗೆ ಅಲ್ಲಿ ಅಪಚಾರವಾಗಿದೆ. ಹೀಗಾಗಿ ಪರಿಹಾರ ಕಾರ್ಯದಲ್ಲಿ ತೊಡಗಿರುವಂತಹ ಪಂಡಿತರು ಅರ್ಚಕರು ಇವತ್ತು 4 ಗಂಟೆಗಳ ಕಾಲ ಹೋಮ ಹವನ ಶುದ್ಧೀಕರಣ ನೆರವೇರಿಸಿದರು. ಭಕ್ತರು ಗೊಂದಲದಲ್ಲೇ ದೇವರ ಮೇಲೆ ಭಾರ ಹಾಕಿ ಲಡ್ಡುಗಳನ್ನು ಖರೀದಿ ಮಾಡಿದ್ದಾರೆ. ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋ ವಿಚಾರ ಹೊರಬರ್ತಿದ್ದಂತೆ ಭಾರೀ ಸಂಚಲನ ಎದ್ದಿತು. ಕೋಟ್ಯಾಂತರ ಭಕ್ತರಲ್ಲಿ ಆತಂಕ ಮೂಡಿತು. ಸಸ್ಯಾಹಾರಿಗಳಲ್ಲಿ ಗೊಂದಲ ಮೂಡಿತು. ಈ ಎಲ್ಲ ಆತಂಕಗಳನ್ನ ದೂರ ಮಾಡಲು ಇವತ್ತು ತಿರುಮಲ ದೇಗುಲದಲ್ಲಿ ಶುದ್ಧೀಕರಣ ಹೋಮ ಹವನ ನಡೆದಿದೆ. ತಿರುಮಲ ದೇಗುಲದಲ್ಲಿ 4 ಗಂಟೆ ಹೋಮ ಶುದ್ಧೀಕರಣ. ಲಡ್ಡು ತಯಾರಿಕಾ ಘಟಕ ಗರ್ಭಗುಡಿಯಲ್ಲಿ ಸಂಪ್ರೋಕ್ಷಣೆ. ಇವತ್ತು ಮುಂಜಾನೆ 6 ಗಂಟೆಗೆ ಟಿಟಿಡಿ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಹೋಮ ಶುರುವಾಯಿತು. ದೇಗುಲದ ಬಳಿಯ ಬಂಗಾರಬಾವಿ ಯಾಗಶಾಲೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ಶಾಂತಿ ಹೋಮ ನಡೆಯಿತು. 3 ಹೋಮಕುಂಡಗಳನ್ನು ರಚಿಸಿ 8 ಮಂದಿ ತಿರುಮಲ ಅರ್ಚಕರು 3 ಮಂದಿ ಆಗಮ ಸಲಹೆಗಾರರು ಹೋಮ ನೆರವೇರಿಸಿದರು. ಮೊದಲು ವಾಸ್ತು ಶುದ್ಧಿ, ಯಂತ್ರ ಶುದ್ಧಿ, ಸ್ಥಳ ಶುದ್ಧಿ ಮೂಲಕ ಹೋಮ ಹವನ ನಡೆಯಿತು. ಇನ್ನು ಹೋಮದ ಬಳಿಕ ತಿಮ್ಮಪ್ಪನ ಗರ್ಭಗುಡಿ ಸೇರಿದಂತೆ ದೇವಾಲಯದ ಸುತ್ತಮುತ್ತ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಲಾಯಿತು. ತುಪ್ಪ ಬಳಸ್ತಿದ್ದ ಜಾಗದಲ್ಲಿ ಅನ್ನಪ್ರಸಾದ ತಯಾರಾಗುವ ಸ್ಥಳ, ಲಡ್ಡು ತಯಾರಾಗುವ ಸ್ಥಳ ಸೇರಿದಂತೆ ದೇಗುಲದ ಆವರಣದಲ್ಲಿ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಿದ್ರು. ಇದೇ ವೇಳೆ ದೇವಾಲಯದ ಬ್ಯಾರಿಕೇಡ್ ಕಂಬಿಗಳು ಸೇರಿದಂತೆ ಹಲವೆಡೆ ಕ್ಲೀನಿಂಗ್ ನಡೆಯಿತು. ಇವತ್ತು ದೇಗುಲದಲ್ಲಿ ಶಾಂತಿ ಹೋಮ ನೆರವೇರಿಸಿದ್ರು. ಅದಾದ ಬಳಿಕ ಅಂತಿಮವಾಗಿ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಈ ಒಂದು ತುಪ್ಪವನ್ನು ಬಳಸಲಾಗ್ತಾ ಇತ್ತು, ಅನ್ನಪ್ರಸಾದದಲ್ಲಿ ಬಳಸಲಾಗ್ತಾ ಇತ್ತು, ಜೊತೆಗೆ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗ್ತಾ ಇತ್ತು, ಉಗ್ರಾಣದಲ್ಲಿ ಪದಾರ್ಥಗಳು ಏನೇನಿದ್ವು ಅಲ್ಲೆಲ್ಲವನ್ನೂ ಕೂಡ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅದಕ್ಕೆ ಅಂತಿಮ ಪರಿವಿಧಿ ಅಂತಾರೆ. ಅಲ್ಲಿ ಮಾಡಿದ ತಕ್ಷಣ ಎಲ್ಲವೂ ಕೂಡ ಈ ಒಂದು ನಿವಾರಣೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕುಂಭ ಪ್ರೋಕ್ಷಣ ನೆರವೇರಿಸುವಂಥದ್ದು. ಎಲ್ಲ ಹೋಮ ಹವನದ ಬಳಿಕ ಕುಂಭ ಪ್ರೋಕ್ಷಣೆ ಮಾಡೋ ಮೂಲಕ ಶುದ್ಧೀಕರಣ ಮತ್ತು ಶಾಂತಿ ಹೋಮ ಮುಕ್ತಾಯಗೊಂಡಿತು. ಈ ವೇಳೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಪ್ರಧಾನ ಅರ್ಚಕ రామకృష్ణ దీక్షిత్ భక్తులు ఆతంక పడో అగత్యవిల్ల ಅಂತ ಹೇಳಿದ್ರು. భక్తులంతా ఎలాంటి ఆలోచన కన్ఫ్యూజ్ పెట్టుకోవాల్సిన అవసరం లేదు. స్వామివారి ఆలయంలో స్వామివారికి నైవేద్యం అయిందంటేనే ఆ దోషాలన్నీ పోతాయి. అయితే అది తెలియక జరిగిన దోషం గతంలో జరిగింది. ఆ దోష నిమిత్తం పవిత్రోత్సవాలు మనం నిర్వహించాము. తర్వాత ఇప్పుడు తెలిసింది కాబట్టి మళ్ళా ఏమన్నా తెలియకుండా ఎక్కడన్నా దోషం ఉంటుందేమో అని చెప్పి మనం ఈ యొక్క కార్యక్రమాన్ని కూడా నిర్వహించడం జరిగింది. కాబట్టి భక్తులందరూ కూడా ఎలాంటి అపోహలు సంకోచాలు పెట్టుకోకుండా నిరభ్యంతరంగా స్వామివారిని దర్శించుకొని వారి మనసులో ఇంకేమన్నా సంకోచం ఉంటే వారు ఇంట్లో ప్రార్థన చేసుకొని అష్టాక్షరి మంత్రము ద్వాదశాక్షరి మంత్రాన్ని జపించుకుంటే వారి మనసులో ఉన్న చిన్న చిన్న దోషాలు ఏమన్నా ఉన్నాయని వాళ్ళకి భావన ఉంటే అది కూడా తొలగిపోతాయి. ಲಡ್ಡು ಗೊಂದಲ, ದೇವರ ಮೇಲೆ ಭಾರ ಹಾಕಿದ ಭಕ್ತರು. ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರ ಭಕ್ತರಲ್ಲೂ ಗೊಂದಲ ಮೂಡಿಸಿದೆ. ತಿರುಮಲ ದೇಗುಲಕ್ಕೆ ಭೇಟಿ ನೀಡಿದ ಭಕ್ತರು TV9 ಜೊತೆ ಮಾತನಾಡಿದ್ರು. ಈ ವೇಳೆ ದೇವರ ಮೇಲೆ ಭಾರ ಹಾಕಿ ಪ್ರಸಾದ ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ನಾವು ಕಣ್ಣಾರೆ ನೋಡಿಲ್ಲ, ಬಟ್ ನಿಮ್ಮ ಎದುರಿಗೆ ತಿಂತಾ ಇದೀವಿ, ಚೆನ್ನಾಗಿದೆ, ನಮ್ಗೆ ಅನ್ನಿಸ್ತಿದೆ. ಬಟ್ ಅದ್ರ ಬಗ್ಗೆ ದೇವ್ರ ಮೇಲೆ ಭಾರ ಹಾಕಿ ತಿಂತಾ ಇದೀವಿ. ಏನಾದರೂ ದೇವ್ರ ಮೇಲೇನೆ ಹಾಕ್ಬೇಕು ನಾವು ಇವಾಗ ಅಷ್ಟೇ. ಗೊಂದಲ ಆಗಿತ್ತು ಸರ್, ಬೇಸರನೂ ಆಗಿತ್ತು, ಹೆಂಗೆ ಅಂತ ಕಳವಳ ಇತ್ತು. ಆಮೇಲೆ ಭಗವಂತನ ದರ್ಶನ ಮಾಡಿ ಭಗವಂತನ ಮೇಲೆ ಭಾರ ಹಾಕಿದೀವಿ. ಏನೇ ಕೊಟ್ಟರು ಸ್ವೀಕರಿಸ್ತೀರಾ? ಭಗವಂತನ ಮೇಲೆ ಹಾಕಿದೀವಲ್ಲ ಭಾರ. ಭಗವಂತ ನಮ್ಗೆ ಆ ಥರ ಏನು ಕಲ್ಮಶ ಕೊಡಲ್ಲ ಅಂತ. ಇಳಿಯಿತು ತಿರುಪತಿಗೆ ಬರುವವರ ಸಂಖ್ಯೆ. ಲಡ್ಡು ಎಫೆಕ್ಟಾ? ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಇದು ಲಡ್ಡು ಪ್ರಸಾದದ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲೂ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಅದೊಂದೇ ಕಾರಣವಲ್ಲ, ಪಿತೃಪಕ್ಷದಿಂದಲೂ ಕಡಿಮೆ ಆಗಿದೆ ಅಂತ ಕೆಲವು ಭಕ್ತರು ಹೇಳ್ತಾ ಇದ್ದಾರೆ. ಲಡ್ಡು ವಿವಾದ, CBI ತನಿಖೆಗೆ ಆಗ್ರಹ, ಸುಪ್ರೀಂಗೆ ಅರ್ಜಿ. ತಿರುಪತಿ ಲಡ್ಡು ವಿವಾದ ಕೋಟ್ಯಂತರ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿರೋದ್ರಿಂದ ಪ್ರಕರಣದ ತನಿಖೆಯನ್ನ CBIನಿಂದ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ. ಒಟ್ನಲ್ಲಿ ಲಡ್ಡು ವಿವಾದ ಶಾಂತಿ ಹೋಮದ ಮೂಲಕ ಶುದ್ಧೀಕರಣ ನಡೆದ್ರೆ ರಾಜಕೀಯ ನಾಯಕರಿಗೆ ಒಳ್ಳೆ ಆಹಾರವಾಗಿದೆ. ಶಿವರಾಜ್ ಕುಮಾರ್, TV9, ತಿರುಪತಿ.